ಪ್ರೈಸ್ ಲಾರ್ಡ್. ನಮಗೆ ಆರೋಗ್ಯದಾಯಕನಾಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ಹೊಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿದ್ದು ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸಿ ನಾವು ಕೈ ಇಟ್ಟು ಮಾಡ್ತಕ್ಕಂಥ ಕೆಲಸಗಳನ್ನ ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿದ್ದು ನಡೆಸ್ತಿರೋದಕ್ಕಾಗಿ ದೇವರಿಗೆ ಸ್ತುತಿಯು ಘನ ಮಹಿಮೆಯು ಸದಾ ಕಾಲವು ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯ ಭಾಗ ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯ 24ನೇ ವಾಕ್ಯದಿಂದ 34ನೇ ವಾಕ್ಯದವರೆಗೆ. ಮಾರ್ಕ್ ಚಾಪ್ಟರ್ 5 ವರ್ಡ್ 24 to 34. ಆಗ ಯೇಸು ಅವರೊಂದಿಗೆ ಹೋದನು. ಜನರು ದೊಡ್ಡ ಗುಂಪಾಗಿ ಆತನನ್ನು ನೂಕುತ್ತಾ ಹಿಂಬಾಲಿಸಿದರು. 12 ವರ್ಷಗಳಿಂದಲೂ ರಕ್ತಸ್ರಾವ ರೋಗದಿಂದ ಬಳಲುತ್ತಿದ್ದ ಒಬ್ಬ ಸ್ತ್ರೀ ಆ ಗುಂಪಿನಲ್ಲಿದ್ದಳು. ಆಕೆ ಅನೇಕ ವೈದ್ಯರ ಚಿಕಿತ್ಸೆಯಿಂದ ಬಹು ಶ್ರಮಪಟ್ಟು ತನಗಿದ್ದದ್ದೆಲ್ಲವನ್ನು ಖರ್ಚು ಮಾಡಿದ್ದರು. ಸ್ವಲ್ಪವೂ ಪ್ರಯೋಜನವಾಗದೆ ಆ ರೋಗವು ಇನ್ನೂ ಹೆಚ್ಚಾಗುತ್ತಾ ಬಂತು. ಆಕೆ ಯೇಸುವಿನ ವಿಷಯವಾಗಿ ಕೇಳಿ ಆ ಗುಂಪಿನಲ್ಲಿ ಆತನ ಹಿಂದೆ ಬಂದು ಆತನ ಉಡುಪಿನ ಅಂಚನ್ನು ಮುಟ್ಟಿದಳು. ಏಕೆಂದರೆ ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು, ನನಗೆ ಗುಣವಾಗುವುದು ಎಂದುಕೊಂಡಿದ್ದಳು. ಕೂಡಲೇ ಆಕೆಯ ರಕ್ತಸ್ರಾವವು ನಿಂತು ಮತ್ತು ರೋಗಬಾಧೆಯಿಂದ ತಾನು ಗುಣ ಹೊಂದಿದಳೆಂದು ಆಕೆಗೆ ತಿಳಿಯಿತು. ಕೂಡಲೇ ಗುಣಪಡಿಸುವ ಶಕ್ತಿಯು ತನ್ನಿಂದ ಹೊರಟಿತೆಂದು ಯೇಸು ತಿಳಿದು ಜನರ ನಡುವೆ ಸುತ್ತಲೂ ನೋಡಿ, ನನ್ನ ಉಡುಪನ್ನು ಮುಟ್ಟಿದವರು ಯಾರು ಎಂದು ಕೇಳಿದನು. ಆತನ ಶಿಷ್ಯರು ಆತನಿಗೆ, ಇಷ್ಟು ದೊಡ್ಡ ಗುಂಪು ನಿನ್ನ ಸುತ್ತಲೂ ನೂಕುತ್ತಿರುವುದನ್ನು ನೀನೇ ನೋಡುತ್ತಿರುವಲ್ಲಿ ನನ್ನನ್ನು ಮುಟ್ಟಿದವರು ಯಾರು ಎಂದು ಕೇಳುತ್ತೀಯಲ್ಲ ಎಂದರು. ಆದರೆ ಯೇಸು ಹೀಗೆ ಮಾಡಿದ ಸ್ತ್ರೀಯನ್ನು ಕಾಣಲು ಸುತ್ತಲೂ ನೋಡಲಾರಂಭಿಸಿದನು. ಆಗ ಆ ಸ್ತ್ರೀಯು ತನಗೆ ಸಂಭವಿಸಿದ್ದನ್ನು ಗ್ರಹಿಸಿ ಬಂದು ಆತನ ಮುಂದೆ ಬಿದ್ದು ಭಯದಿಂದ ನಡುಗುತ್ತಾ ನಡೆದ ಸಂಗತಿಯನ್ನು ತಿಳಿಸಿದಳು. ಆತನು ಆ ಸ್ತ್ರೀಗೆ, ಮಗಳೇ, ನಿನ್ನ ನಂಬಿಕೆ ನಿನ್ನನ್ನು ಗುಣಪಡಿಸಿತು, ಸಮಾಧಾನದಿಂದ ಹೋಗು, ನಿನ್ನ ಬಾಧೆಯಿಂದ ನೀನು ಮುಕ್ತಳಾಗಿರುವೆ ಎಂದು ಹೇಳಿದನು. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ ಪ್ರೀತಿದ ಮಕ್ಕಳೇ. 34ನೇ ವಾಕ್ಯ. ಆತನು ಆ ಸ್ತ್ರೀಗೆ, ಮಗಳೇ, ನಿನ್ನ ನಂಬಿಕೆ ನಿನ್ನನ್ನು ಗುಣಪಡಿಸಿತು, ಸಮಾಧಾನದಿಂದ ಹೋಗು. ದೇವರಿಗೆ ಸ್ತೋತ್ರ. ಈಗ ಆ ಸ್ತ್ರೀ 12 ವರ್ಷದ ರಕ್ತಕುಸುಮ ರೋಗಿಗೆ ಗುಣಪಡಿಸಿದ್ದು ಯಾವುದು ಅಂದರೆ ನಂಬಿಕೆ. ದೇವರಿಗೆ ಸ್ತೋತ್ರ. ಪ್ರೀತಿದ ಮಕ್ಕಳೇ, ನಂಬಿಕೆ ಅನ್ನೋ ಪದನ ಬಹಳಷ್ಟು ಕಾರ್ಯದಲ್ಲಿ ನಾವು ಉಪಯೋಗಿಸ್ತೀವಿ. ಅನೇಕ ಜನರು ರೋಗಿಗಳಿಗೂ ಹೇಳ್ತಾರೆ, ನಿನಗೆ ನಂಬಿಕೆ ಇದ್ದರೆ ನಾನು ಗುಣ ಹೊಂದ್ತೀನಿ ಅಂತ, ನಿನಗೆ ನಂಬಿಕೆ ಇದ್ದರೆ ನಾನು ಈ ರೋಗದಿಂದ ಗುಣ ಹೋಗಿ ನಾನು ಎದ್ದು ತಿರುಗಾಡ್ತೀನಿ ಅಂತ, ಅಥವಾ ನಾನು ಇಂಥ ಕಾರ್ಯ ಮಾಡ್ತೀನಿ ಅಂತ ನಿನಗೆ ನಂಬಿಕೆ ಇದ್ದರೆ ಅದು ಖಂಡಿತ ಆಗುತ್ತೆ, ನಿನಗೆ ನಂಬಿಕೆ ಇಲ್ಲದ್ರೆ ಅದು ಆಗಲ್ಲ ಅಂತ ನಾವು ಬಹಳಷ್ಟು ಕಾರ್ಯ ಕೇಳ್ತಾನೆ ಇರ್ತೀವಿ. ದೇವರಿಗೆ ಸ್ತೋತ್ರ. ಸೊ ಆದರೆ ಈ ಸ್ತ್ರೀಗೆ ಹಣ ಖರ್ಚು ಮಾಡೋ ನಂಬಿಕೆ ಇರಲ್ವಾ? ಖಂಡಿತ ನಂಬಿಕೆ ಇತ್ತು. ಗುಣ ಆದರೆ ಸಾಕು, ನನಗೆ ಆರೋಗ್ಯ ಬಂದರೆ ಸಾಕು, ಸ್ವಸ್ಥತೆ ಉಂಟಾದ್ರೆ ಸಾಕು ಅನ್ನೋ ನಂಬಿಕೆಯಿಂದಲೇ ಹಣ ಖರ್ಚು ಮಾಡಿದ್ದ. ಸೊ ಆ ನಂಬಿಕೆಯಿಂದೆಲ್ಲ ಸ್ವಸ್ಥತೆ ಉಂಟಾಯ್ತಾ? ಖಂಡಿತ ಇಲ್ಲ. ನಾವು ನಂಬಿಕೆಯಿಂದ ಏನಾದ್ರು ಹೊಂದ್ಕೋಬೇಕು, ನಂಬಿಕೆಯಿಂದ ನಾವು ಏನಾದ್ರು ಮಾಡ್ತೀವಿ, ನಂಬಿಕೆಯಿಂದ ಏನಾದ್ರು ಸಾಧನೆ ಮಾಡ್ತೀವಿ ಅಂತ ನಾವು ಹೊಂದ್ಕೋತೀವಿ ನಿಜ, ಆದರೆ ಅದೆಲ್ಲ ಫಲ ಕೊಡಲ್ಲ. ದೇವರಿಗೆ ಸ್ತೋತ್ರ. ದೇವರಿಂದ ನಾವು ಏನಾದ್ರು ಹೊಂದ್ಕೋತೀವಿ ಅನ್ನೋ ನಂಬಿಕೆ ಇದ್ರೆ ಮಾತ್ರವೇ ಅದು ನಮಗೆ ಫಲವನ್ನು ಕೊಡ್ತಕ್ಕಂಥದ್ದು. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ 2 ಕಾರ್ಯಗಳನ್ನು ಯೇಸು ಕ್ರಿಸ್ತರು ಸಹ ಅವರ ಸೇವೆ ಸನ್ನಿವೇಶದಲ್ಲಿ ನೆನಪು ಮಾಡ್ಕೋತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಯಾವುದು ಅಂತಂದರೆ, ಎಲಿಯನ ಕಾಲದಲ್ಲಿ ಇಸ್ರಾಯೇಲ್ ದೇಶದಲ್ಲಿ ಬಹಳಷ್ಟು ಜನ ವಿಧವೆಯರಿದ್ದರು. ಆದರೂ ಸಹ ದೇವರು ಎಲಿಯನನ್ನು, ಆ ಮಹಾಪ್ರವಾದಿ ಎಲಿಯನನ್ನು, ನಿಜವಾಗಲೂ ಅಂಥ ಮಹಾಪ್ರವಾದಿಯನ್ನು ದೇವರು ಚಾರಿತ್ರದ ವಿಧಿವೆ ಬಳಿಗೆ ಕಳಿಸ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಆ ಬಡ ವಿಧಿವೆ ಬಳಿಗೆ ಕಳಿಸ್ತಾ ಇದ್ದಾರೆ. ಅವಳೇ ಇವತ್ತಿನ ಒಂದು ಚಿಕ್ಕ ರೊಟ್ಟಿ ಮಾಡ್ಕೊಂಡು ತಿಂದ್ಕೊಂಡು ಸತ್ತೋದ್ರೆ ಸಾಕಲ್ಲ, ಆಹಾರದ ಕೊರತೆ ಅಷ್ಟೊಂದು ಘೋರವಾದ ಬರದಲ್ಲಿ ನರಳ್ತಾ ಇದ್ವಲ್ಲ ಅಂತ ಅಂದ್ಕೊಂಡಿರ್ಬೇಕಾದ್ರೆ ಅವಳ ಮನೆಗೆ ದೇವ್ರು ಕಳಿಸ್ತಾರೆ ಎಲಿಯನ್ನು ಸಾಕೋದಕ್ಕೆ. ದೇವರಿಗೆ ಸ್ತೋತ್ರ. ಅಷ್ಟು ಮಾತ್ರ ಅಲ್ಲ, ಅರಾಮಿನ ಸೇನಾಧಿಪತಿ ನಾಮಾನನ ಕುರಿತಾಗಿ ಹೆಸರುತ್ತಾರೆ ಹೇಳ್ತಾರೆ. ಇಸ್ರಾಯೇಲ್ ದೇಶದಲ್ಲಿ ಬಹಳಷ್ಟು ಜನ, ಎಲಿಷನ ಕಾಲದಲ್ಲಿ ಇಸ್ರಾಯೇಲ್ ದೇಶದಲ್ಲಿ ಬಹಳಷ್ಟು ಜನ ಕುಷ್ಠರೋಗಿಗಳಿದ್ರು. ಆದರೆ ಅರಾಮಿನ ಸೇನಾಧಿಪತಿ ಅಂತ ನಾಮಾನನ ಮಾತ್ರ ಗುಣ ಹೊಂದಿದ ಅಂತ ವಾಕ್ಯ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಬಹಳಷ್ಟು ಜನ ಇದ್ರಲ್ಲ, ಅವರೆಲ್ಲ ಗುಣ ಹೊಂದ್ಬೋದಾಗಿತ್ತಲ್ಲ. ಅವರಿಗೆ ದೇವರಿಂದ ನಾವು ಏನಾದ್ರು ಹೊಂದ್ಕೋತೀವಿ ಅನ್ನೋ ನಂಬಿಕೆ ಇರಲಿಲ್ಲ. ಸೊ ಹಾಗಾಗಿ ಅವ್ರು ಗುಣ ಹೊಂದಿಲ್ಲ. ಅವರಿಬ್ಬರು ಈ ಕಡೆ
ಚಾರಿತ್ರದ ವಿಧಿಗೆ ದೇವರಲ್ಲಿ ಭಯಭಕ್ತಿ ಉಳ್ಳವಳಾಗಿದ್ದರು. ನನ್ನ ದೇವರು ಉಳಿಸ್ಲಿ ಸತ್ರು ಸಾಯಿಸ್ತಿಲಿ, ಆದರೆ ನನ್ನ ಕಲಂತಿನೂ ಬದುಕಕ್ಕೆ ಸಾಮರ್ಥ್ಯ ಇಲ್ಲ ಅಂತ ನಂಬಿದ್ಲು. ದೇವರು ಒಂದು ಮಹಾ ಅದ್ಭುತ ಕಾರ್ಯವನ್ನು ಮಾಡಿ ಆ ಕುಟುಂಬವನ್ನು ಸಾಕ್ತಿರು. ದೇವರಿಗೆ ಸ್ತೋತ್ರ. ನಾಮನನ್ನು ಇಸ್ರಾಯೇಲ್ ದೇಶದಲ್ಲಿ ಒಬ್ಬ ಪ್ರವಾದಿ ಇದ್ದಾನಂತೆ, ಆತನ ನನ್ನ ಮುಟ್ಟಿದ್ರೆ ಸಾಕು ನನಗೆ ಗುಣ ಆಗುತ್ತಂತೆ ಅಂತ ಆ ನಂಬಿಕೆಯಿಂದ ಆತನ ಬಂದ. ಆ ನಂಬಿಕೆಯ ನಿಮಿತ್ತವಾಗಿ ಅವನು ಸ್ವಸ್ಥತೆಯನ್ನು ಹೊಂದ್ಕೊಂಡ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಪ್ರೀತಿದ್ರ ಮಕ್ಕಳೇ, ನಂಬಿಕೆಯ ಪದನ ಎಲ್ಲ ಸಮಯದಲ್ಲೂ ಬಳಸ್ತಾರೆ, ಎಲ್ಲ ಕಾರ್ಯದಲ್ಲಿ ಬಳಸ್ತಾರೆ. ಆದರೆ ಆ ನಂಬಿಕೆಗಳೆಲ್ಲ ಫಲ ಕೊಡಲ್ಲ, ಆ ನಂಬಿಕೆಗಳೆಲ್ಲ ಸ್ವಸ್ಥತೆಯನ್ನು ಕೊಡಲ್ಲ. ಯಾಕೆಂದರೆ ದೇವರಿಂದ ನಾವು ಏನಾದ್ರು ಹೊಂದ್ಕೋತೀವಿ ಅನ್ನೋ ನಂಬಿಕೆ ಇದ್ದರೆ ಮಾತ್ರವೇ ಅದು ಫಲವನ್ನು ಕೊಡ್ತಕ್ಕಂಥದ್ದು, ಆ ಸ್ವಸ್ಥತೆಯನ್ನು ಹೊಂದ್ಕೊಳ್ಳೋಕೆ ಸಾಧ್ಯ. ದೇವರಿಗೆ ಸ್ತೋತ್ರ. ಇಲ್ಲ ನೋಡ್ತಾ ಇದ್ವಿ, ಯೇಸು ಕ್ರಿಸ್ತರು ದೊಡ್ಡ ಗುಂಪಾಗಿ ಜನರು ಅವ್ರನ್ನ ಹಿಂಬಾಲಿಸ್ತಿರುವಂಥ ವಾಕ್ಯ. ದೇವರಿಗೆ ಸ್ತೋತ್ರ. ಅಷ್ಟು ಮಾತ್ರ ಯಾಕೆ, 5,000 ಜನರಿಗೆ ಯೇಸು ಕ್ರಿಸ್ತ ರೊಟ್ಟಿಯನ್ನು ಹಂಚುವಾಗ, 4,000 ಜನರಿಗೆ ಯೇಸು ಕ್ರಿಸ್ತ ರೊಟ್ಟಿಯನ್ನು ಹಂಚುವಾಗ ಅಲ್ಲಿ ವಾಕ್ಯ ಭಾಗ ಇಡುತ್ತೆ, ಈ ಜನರು ಬಂದು 3 ದಿನ ಆಗಿದೆ ಅಂತ. ಅಷ್ಟು 1,000 ಜನರನ್ನೇ ಯೇಸು ಕ್ರಿಸ್ತರು ಮುಟ್ಟಿ ಅವ್ರಿಗೆ ಸ್ವಸ್ಥತೆಯನ್ನು ಕೊಟ್ಟು ಕಳಿಸ್ಬೇಕಾದ್ರೆ, ಅವ್ರ ವಾಕ್ಯವನ್ನು ಕೇಳಬೇಕಾದ್ರೆ ಎಷ್ಟು ದೊಡ್ಡ ದೊಡ್ಡ ಗುಂಪಾಗಿ ಯೇಸುವನ್ನು ಹಿಂಬಾಲಿಸ್ತಿರುವಂಥ ವಾಕ್ಯ ಭಾಗಗಳಿರುತ್ತೆ. ಇಲ್ಲೂ ಸಹ ವಾಕ್ಯ ಇಡುತ್ತೆ, ಜನರು ದೊಡ್ಡ ಗುಂಪಾಗಿ ಯೇಸುವನ್ನು ಹಿಂಬಾಲಿಸ್ತಿದ್ರು ಅಂತ. ಆ ಸನ್ನಿವೇಶದಲ್ಲಿ ಒಬ್ಬ ರಕ್ತ ಕುಸುಮ ರೋಗಿ ಏನು ಮಾಡ್ತಾಳೆ, ಭಾಳಷ್ಟು ನಷ್ಟ ಹೊಂದ್ಕೊಂಡು ಬಲಹೀನತೆ ಹೊಂದಿ ರೋಗ ದಿನಕ್ಕೆ ಅಧಿಕವಾಗಿ ಅದರಿಂದ ಸಾಕಾಗಿ ಯೇಸುವಿನ ಸುದ್ದಿಯನ್ನು ಕೇಳಿ, ಕನಿಷ್ಠ ನಾನು ಯೇಸು ಕ್ರಿಸ್ತರ ಒಂದು ಉಡುಪಿನ ಅಂಚನಾದರೂ ಮುಟ್ಟಿರೋ ಸಾಕು ನಾನು ಗುಣ ಹೊಂದ್ಕೋತೀನಿ ಅಂತ ಆಕೆ ನಂಬಿಕೆಯಿಂದ ದೇವ್ರ ಬಳಿಗೆ ಬಂದಾಗ, ಅಷ್ಟೆಲ್ಲ ಕಷ್ಟದಲ್ಲೂ ಸಹ, ಅಷ್ಟು ದೊಡ್ಡ ಗುಂಪಿನಲ್ಲೂ ಸಹ ಆ ರೋಗಿ, ಆ ಬಲಹೀನವಾಗಿರ್ತಕ್ಕಂಥ ರೋಗಿ 12 ವರ್ಷಗಳಿಂದ ಒಂದೇ ರೋಗದಲ್ಲಿ ನರಳಿ ಜೀವನದಲ್ಲಿ ನಿರೀಕ್ಷೆಯನ್ನು ಕಳ್ಕೊಂಡು ನಿರುತ್ಸಾಹಳಾಗಿ ಸೋತೋಗಿರೋಂಥ ಸನ್ನಿವೇಶದಲ್ಲಿ ದೊಡ್ಡ ಗುಂಪಿನಲ್ಲಿ ಬಂದು ಒಂದು ರೋಗಿ ಬಂದ್ಬಿಟ್ಟು ಯೇಸುವನ್ನು ಮುಟ್ಟಬೇಕಾದ್ರೆ ದೇವರು ಎಂಥ ಸಹಾಯ ಮಾಡಿದ್ದಾರೆ. ದೇವರಿಗೆ ಸ್ತೋತ್ರ. ಭಾಳಷ್ಟು ನುಗ್ಗುಲುಗಳಿತ್ತು ದೊಡ್ಡ ಜನರ ಗುಂಪುಗಳ ಮಧ್ಯದಲ್ಲಿ. ಆ ಬಲಹೀನವಂತ ಒಂದು ರೋಗಿ ಬಂದ್ಬಿಟ್ಟು ಯೇಸುವನ್ನು ಮುಟ್ತಾಳೆ. ದೇವರಿಗೆ ಸ್ತೋತ್ರ. ಅವಳೆಷ್ಟು ನಂಬಿಕೆ ಇಟ್ಕೊಂಡಿದ್ದ, ನನ್ನ ದೇವರಿಂದ ನಾನು ಒಂದು ಅದ್ಭುತವನ್ನು ಹೊಂದ್ಕೋಬೇಕು, ಒಂದು ಸ್ವಸ್ಥತೆಯನ್ನು ಹೊಂದ್ಕೋಬೇಕು, ನಾನು ಯೇಸುವನ್ನು ನಾನು ಮುಟ್ಟಲೇಬೇಕು ಅಂತ. ದೇವರಲ್ಲಿ ಅವಳೆಷ್ಟು ಭಯಭಕ್ತಿ ಒಳಗಿದ್ದ. ದೇವರು ಆ ಕಾರ್ಯವನ್ನು ಮಾಡ್ತಾಯಿದ್ದಾರೆ. ಯೇಸುವನ್ನು ಮುಟ್ಟೋದಕ್ಕೆ ಅವಳಿಗೆ ಅವಕಾಶ ಮಾಡಿಕೊಡ್ತಾರೆ. ಅಷ್ಟಕ್ಕೂ ಯೇಸು ಯಾರು? ಮಹಾಪರಿಶುದ್ಧ ದೇವರು. ಯೇಸುವನ್ನು ಮುಟ್ಟೋದಕ್ಕೆ ಒಬ್ಬ ನಾವು ನೋಡೋದಾದ್ರೆ ನಾವು ಲೋಕಾನುಸಾರ ಅಂದ್ಕೋತೀವಿ ಇದು ಮೈಲಿಗೆ ಅಂತ. ಆದರೆ ಆ ಪರಿಶುದ್ಧ ದೇವ್ರನ್ನ ಒಬ್ಬ ರಕ್ತ ಕುಸುಮ ರೋಗಿ ಮುಟ್ಟಿದ್ರೆ ಅವ್ರು ಹೇಳ್ತಾ ಇದ್ದಾರೆ, ಮಗಳೇ ಧೈರ್ಯವಾಗಿರು, ನಿನ್ನ ನಂಬಿಕೆ ನಿನಗೆ ಸ್ವಸ್ಥಪಡಿಸಿದೆ ಅಂತ. ದೇವರಿಗೆ ಯಾರಾಗಿದ್ದೇವೆ ನಾವು? ಮಕ್ಕಳಾಗಿದ್ದೀವಿ. ಆತನೇ ಉಂಟು ಮಾಡಿದ್ದಾನೆ, ಎಲ್ಲವನ್ನೂ ಸಹ ಆತನೇ ಮಾಡಿದ್ದಾನೆ. ಹಾಗಾಗಿ ಯಾವುದೂ ಸಹ ಅದರಿಂದ ಹೊರತಾದ್ದಲ್ಲ, ಯಾವುದನ್ನು ಸಹ ಆತನ ಅಸಹ್ಯ ಪಡಿಸಲ್ಲ. ಮನುಷ್ಯನ ಉಂಟು ಮಾಡಿರ್ತಕ್ಕಂಥನೇ ಆತನಾಗಿದ್ದಾನೆ. ಮನುಷ್ಯನ ಯಾವ ಕಾರ್ಯಗಳು ಸಹ ದೇವರಿಗೆ ಅಸಹ್ಯ ಇಲ್ಲ. ಯಾಕೆ ಹೇಳಿ, ದೇವರು ಕೊಟ್ಟಿರ್ತಕ್ಕಂಥದ್ದು ಮನುಷ್ಯನಿಗೆ ಕ್ರಮವಾಗಿ ಹೀಗೆ ಜೀವಿಸಬೇಕು ಅಂತ, ಹೀಗೆ ಜೀವಿಸಬೇಕು ಅನ್ನೋದನ್ನ ಕ್ರಮವಾಗಿ ಕೊಟ್ಟಿದ್ದಾರೆ ದೇವರು. ಅದು ದೇವರಿಗೆ ಅಸಹ್ಯ ಅಲ್ಲ, ದೇವರೇ ಕೊಟ್ಟಿರ್ತಕ್ಕಂಥದ್ದು. ಅದನ್ನು ಮೀರಿ ನಡೀತಕ್ಕಂಥ ಕಾರ್ಯ ಅಸಹ್ಯವಾಗಿರುತ್ತೆ, ಅದು ಕೆಟ್ಟದಾಗಿರುತ್ತೆ, ಕೇಡಾಗಿರುತ್ತೆ. ಸೊ ಹಾಗಾಗಿ ಈ ಸ್ತ್ರೀ ಬಂದ್ಬಿಟ್ಟು ತನ್ನ ಕಷ್ಟದಲ್ಲಿ ಬಂದು ಯೇಸುವನ್ನು ಮುಟ್ಟಿದಾಗ ಯೇಸು ಕ್ರಿಸ್ತ ಕೇಳ್ತಾರೆ, ಯಾರನ್ನ ಒಬ್ಬರು ನನ್ನ ಮುಟ್ಟಿದ್ರು ಅಂತ. ನೋಡಿ, ವಾಕ್ಯ ಭಾಗ ಹೇಳುತ್ತೆ ದೊಡ್ಡ ಗುಂಪಿತ್ತು ಅಂತ. ಅಷ್ಟು ಮಾತ್ರ ಅಲ್ಲ, ವಾಕ್ಯ ಭಾಗ ಇನ್ನೊಂದು ಕಡೆ ಹೇಳುತ್ತೆ 31ನೇ ವಾಕ್ಯ, ಆತನ ಶಿಷ್ಯರು ಆತನಿಗೆ, ಇಷ್ಟು ದೊಡ್ಡ ಗುಂಪು ನಿನ್ನ ಸುತ್ತಲೂ ನೂಕುತ್ತಿರುವುದನ್ನು ನೀನೇ ನೋಡುತ್ತಿರುವುದಿಲ್ಲ. ದೇವರಿಗೆ ಸ್ತೋತ್ರ. ವಾಕ್ಯ ಭಾಗ ನೋಡುತ್ತೆ ದೊಡ್ಡ ಗುಂಪು ಮಾತ್ರ ಅಲ್ಲ, ಯೇಸುವೇನೇ ನೂಕಾಡ್ತಿದ್ರಂತೆ, ಅಷ್ಟು ದೊಡ್ಡ ಗುಂಪು. ಆ ದೊಡ್ಡ ಗುಂಪಲ್ಲಿ ಯೇಸು ಕ್ರಿಸ್ತ ಹೇಳ್ತಾರೆ ನನ್ನೊಬ್ಬರು ಮುಟ್ಟಿರು ಅಂತ. ಎಷ್ಟು ಜನ ಮುಟ್ಟಿದಾರಲ್ಲ, ವಾಕ್ಯ ಭಾಗ ನೋಡಿದರೆ ಎಷ್ಟು ಜನ ಮುಟ್ಟಿದಾರಲ್ಲ. ಆದರೆ ಯೇಸು ಹೇಳ್ತಾರೆ ಒಬ್ಬರು ನನ್ನ ಮುಟ್ಟಿರು ಅಂತ. ಯಾರವರು ತೋರಿಸ್ತಾ ಇದ್ದಾರೆ? ಯಾರವರು ಅಂದರೆ, ಈ ಮೈಲಿಗೆ ಆದ ಸ್ತ್ರೀ ನನ್ನ ಮುಟ್ಟಿದ, ಈ ಬಲಹೀನವಂಥ ಸ್ತ್ರೀ ನನ್ನ ಮುಟ್ಟಿದ, ಈ 12 ವರ್ಷಗಳಿಂದ ವಾಸಿಯಾದ ಇರ್ತಕ್ಕಂಥ ರೋಗ ಇರ್ತಕ್ಕಂಥ ಸ್ತ್ರೀ ನನ್ನ ಮುಟ್ಟಿದ, ನನ್ನ ಸಾಕ್ಷಿಯಾಗಿ ತೋರಿಸ್ತಾ ಇದ್ದಾರೆ ಯೇಸು ಕ್ರಿಸ್ತರು. ಯೇಸು ಕ್ರಿಸ್ತರು ಗೊತ್ತಿಲ್ವಾ? ಗೊತ್ತಿತ್ತು. ಅವ್ರು ಏನು ತೋರಿಸ್ತಿದ್ದಾರೆ? ಸಾಕ್ಷಿಯಾಗಿ ತೋರಿಸ್ತಿದ್ದಾರೆ. ಮನುಷ್ಯರನ್ನ ಉಂಟು ಮಾಡಿರ್ತಕ್ಕಂಥ ದೇವರು ನಾನಾಗಿದ್ದೇನೆ. ನಿಮ್ಮ ಯಾವ ಕಾರ್ಯಗಳು ಸಹ ನನಗೆ ಅಸಹ್ಯನೂ ಅಲ್ಲ, ಅದು ನನಗೆ ಬೇಸರನೂ ಅಲ್ಲ, ಅದು ನನ್ನಿಂದ ಹೊರತಾದ್ದು ಅಲ್ಲ. ಆದರೆ ನಿಮ್ಮ ಅವಶ್ಯಕತೆಗಳನ್ನ ನಾನು ಖಂಡಿತವಾಗಿ ಪೂರೈಸ್ತೇನೆ, ಯಾವಾಗ ನಾನು ನಿಮಗೆ ಕೊಟ್ಟಿರ್ತಕ್ಕಂಥ ಕ್ರಮದ ಪ್ರಕಾರ ನೀವು ಜೀವಿಸುವಾಗ. ಆ ಸ್ತ್ರೀಯನ್ನು ಯೇಸು ಕ್ರಿಸ್ತರು ಕೇಳಿ ತೋರಿಸ್ತಾ ಇದ್ದಾರೆ. ಈಕೆ 12 ವರ್ಷಗಳಿಂದ ರಕ್ತ ಕುಸುಮ ರೋಗದಲ್ಲಿ ಬಳಲ್ತಿದ್ದ ಸ್ತ್ರೀಯಾಗಿದ್ದಾಳೆ, ಹೀಗೆ ನನ್ನ ಮುಟ್ಟಿದ್ದಾಳೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅವ್ರು ಹೇಳ್ತಾರೆ, ಮಗಳೇ ನಿನ್ನ ನಂಬಿಕೆ ನಿನ್ನ ಸ್ವಸ್ಥಪಡಿಸಿದೆ, ನೀನು ಭಯಪಡಬೇಡ, ಧೈರ್ಯವಾಗಿ ಹೋಗುವಂಥ. ದೇವರಿಗೆ ಸ್ತೋತ್ರ. ಪ್ರೀತಿದ್ದಾರೆ ಮಕ್ಕಳೇ, ಈಗ ನೀವು ಯಾವ ಪರಿಸ್ಥಿತಿಯಲ್ಲಿದ್ದೀರಾ? ಯಾವ ಕಷ್ಟದಲ್ಲಿದ್ದೀರಾ? ಕಣ್ಣೀರಲ್ಲಿದ್ದೀರಾ? ನೋಡಿ, ಹೇಳ್ಕೊಳಕ್ಕಾಗಂಥ ರೋಗಗಳಿರ್ಬೋದು, ಜನರು ಕಾಣೋ ಥರ ಇರ್ಬೋದು, ಹೇಳ್ಕೊಳಕ್ಕಾಗದೇ ಇರೋಂಥ ರೋಗಗಳು ಬೇಕಾದಷ್ಟು ಇರುತ್ತೆ. ಅದು ಮಾನಸಿಕ ವ್ಯಾಧನೆ ಇರ್ಬೋದು, ದುಃಖ ಇರ್ಬೋದು, ಬಲಹೀನತೆ ಇರ್ಬೋದು, ನಿಮ್ಮ ಶಾರೀರದಲ್ಲಿರ್ತಕ್ಕಂಥ ಇನ್ಯಾವುದೋ ಥರದ ರೋಗ ಇರ್ಬೋದು. ನಿಮ್ಮ ಕೈ ಹೇಳ್ಕೊಳಕ್ಕಾಗ್ತಿದೆಯೇ, ಹೇಳ್ಕೊಳಕ್ಕಾಗ್ತಾ ಇಲ್ವೋ ಮನುಷ್ಯರ ಮುಂದೆ?
ನೀವೇ ಕುಂದೋಗ್ತಿದ್ದೀರಾ, ನೀವೇ ನರಳ್ತಾ ಇದ್ದೀರಾ, ನೀವೇ ಚಿಂತೆ ಮಾಡ್ತಿದ್ದೀರಾ, ದುಃಖ ಪಡ್ತಾ ಇದ್ದೀರಾ. ಹೇಳ್ಕೊಂಡ್ರೆ ನನಗೆ ಅಸಹ್ಯ ಪಡ್ತಾರೆ ಜನ, ಹೇಳ್ಕೊಳ್ಳೋದಕ್ಕಾಗದೇ ಈ ರೋಗ ವಾಸಿ ಆಗಲ್ಲ ಅಂತ ಚಿಂತೆ ಮಾಡ್ತೀರಾ. ಯೇಸು ಅದನ್ನು ಕಂಡಿದ್ದಾರೆ. ಯೇಸು ಕ್ರಿಸ್ತರಿಗೆ ಅದು ಗೊತ್ತಿದೆ. ಪ್ರೀತಿದ ಮಕ್ಕಳನ್ನ ನೀವು ಯಾರೇ ಆಗಿರಿ, ನಿಮ್ಮ ಪರಿಸ್ಥಿತಿನ ಯೇಸು ಕಂಡಿದ್ದಾರೆ. ನಿಮಗೆ ಹೇಳ್ತಾ ಇದ್ದಾರೆ, ಯೇಸುವನ್ನ ಮುಟ್ರಿ. ಹೇಗೆ? ಪ್ರಾರ್ಥಿಸಿ ಮುಟ್ರಿ. ಕರ್ತನೇ, ನಾನು ಈ ಬಲಹೀನತೆಯಿಂದ ನಾನು ಬಿಡಿಸು, ಈ ಅಸ್ವಸ್ಥತೆಯಿಂದ ನನಗೆ ಗುಣಪಡಿಸು, ಹೇಳ್ಕೊಳಕ್ಕಾಗದೇ ಇರತಕ್ಕಂಥ ಈ ರೋಗದಿಂದ, ಹೇಳ್ಕೊಳಕ್ಕಾಗುವಂಥ ಈ ರೋಗದಿಂದ ನನಗೆ ಸ್ವಸ್ಥತೆಯನ್ನು ಕೊಡು. ನಿನ್ನ ಗಾಯದ ಹಸ್ತವನ್ನು ನನ್ನ ಕೈಗೆ ನನ್ನ ಕಡೆ ಚಾಚು. ನಿನ್ನ ರಕ್ತದಿಂದ ತಿರುಗಿ ನನ್ನ ತೊಳೆ. ಈ ಅಶುದ್ಧತ್ವದಿಂದ, ಈ ಪಾಪದಿಂದ ನನ್ನ ಬಿಡಿಸುವಂತ ನೀವು ಕೇಳೋದಾದರೆ, ಪ್ರೀತಿದ ಮಕ್ಕಳೇ, ನಿಮ್ಮ ಪರಿಸ್ಥಿತಿಗಳನ್ನ ದೇವರು ಅರ್ತಿದ್ದಾರೆ. ಇವತ್ತೇ ಈಗಲೇ ನಿಮಗೆ ಸ್ವಸ್ಥತೆಯನ್ನು ಕೊಡುವವರಾಗಿದ್ದಾರೆ. ಆಮೀನ್. ನಂಬಿಕೆಯಿಂದ ಕೇಳ್ರಿ, ಪ್ರಾರ್ಥಿಸಿ ಕೇಳ್ರಿ, ಮೊಣಕಾಲೂರು ಪ್ರಾರ್ಥನೆ ಮಾಡಿ ಕೇಳ್ರಿ. ಆ ಸ್ತ್ರೀ ಅದನ್ನೇ ಮಾಡಿದ್ದಾಳೆ. ಆಮೀನ್. ಸೊ ಹಾಗಾಗಿ ನೀವು ಮೊಣಕಾಲೂರಿ ಯೇಸುವನ್ನ, ಕರ್ತನೆ ಈ ಪರಿಸ್ಥಿತಿಯಿಂದ ನನಗೆ ಬಿಡಿಸಿ, ಈ ಬಲಹೀನತೆಯನ್ನು ಬಿಡಿಸಿ, ನಾನು ಹೇಳ್ಕೊಳಕ್ಕಾಗದೇ ಇರೋಂಥ ರೋಗದಲ್ಲಿ ನಡ್ತಾ ಇದ್ದೇನೆ, ನನ್ನ ಪರಿಸ್ಥಿತಿ ನಿಮಗೆ ಗೊತ್ತಿದೆ, ಬಿಡಿಸಿ ನನಗೆ ಸ್ವಸ್ಥತೆಯನ್ನು ಕೊಡಿ ಅಂತ ನೀವು ಕೇಳ್ರಿ. ಖಂಡಿತವಾಗ್ಲೂ ದೇವ್ರು ನಿಮಗೆ ಸ್ವಸ್ಥತೆಯನ್ನು ಕೊಡ್ತಾರೆ. ಆಮೇನ್. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯ ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತ ನ್ಯಾಯಾಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿ ಸಪ. ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ವಾಕ್ಯ ಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ, ದೊಡ್ಡ ಗುಂಪು ನಿಮ್ಮನ್ನು ನೂಗ್ತಾ ಇರಬೇಕಾದ್ರೂ 12 ವರ್ಷಗಳಿಂದ ರಕ್ತ ಕುಸುಮ ರೋಗದಿಂದ ಸೋತು ನಿತ್ರಾಣವಾಗಿದ್ದಂತಹ ಒಂದು ಬಲಹೀನ ಶರೀರ, ಆ ಸ್ತ್ರೀ ಬಂದು ನಿಮ್ಮ ಬಟ್ಟೆಯ ಉಡುಪಿನ ಹಂಚನ್ನು ಮುಟ್ಟಿದ್ದನ್ನು ನೀವು ಹೇಳ್ತಾ ಇದ್ದೀರಾ, ಒಬ್ಬರು ನನ್ನ ಮುಟ್ಟಿದರು ಅಂತ. ದೇವರೇ, ಅನೇಕರ ಗುಂಪುಗಳ ನೂಕುನುಬುಲಲ್ಲೂ ಸಹ ನೀವು ಒಬ್ಬರು ನನ್ನ ಮುಟ್ಟಿರು ಅಂತ ಹೇಳ್ತಾ ಇದ್ದೀರಾ. ಅವರ ಪ್ರಾರ್ಥನೆ, ಅವರ ನಿರೀಕ್ಷೆ, ಅವರ ನಂಬಿಕೆ, ಅವರ ಕಣ್ಣೀರು ಏನಿತ್ತು ಅಂತ ನೀವು ಕಂಡಿದ್ದೀರಾ. ಅದಕ್ಕಾಗಿ ಸ್ತೋತ್ರ. ಆ ಸ್ತ್ರೀಗೆ ಸ್ವಸ್ಥತೆಯನ್ನು ಕೊಟ್ಟಿದ್ದೀರಾ. ಎಸಪ್ಪ, ನಿಮಗೆ ಸ್ತೋತ್ರ. ನಿನ್ನ ಜನರು ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅದೆಲ್ಲವನ್ನು ನೀವು ಕಂಡಿದ್ದೀರಾ. ಅವ್ರು ಎಷ್ಟು ಕಣ್ಣೀರಲ್ಲಿದ್ದಾರೋ, ದುಃಖದಲ್ಲಿದ್ದಾರೋ, ವ್ಯಥೆಯಲ್ಲಿದ್ದಾರೋ, ಬಾಧೆಯಲ್ಲಿದ್ದಾರೋ, ಎಸಪ್ಪ ನೀವು ಅದನ್ನು ಕಂಡಿದ್ದೀರಾ. ಇವತ್ತೇ ನಿಮ್ಮ ನಂಬಿಕೆಯಿಂದ ಅಪ್ಪ ನಿಮ್ಮಲ್ಲಿ ಪ್ರಾರ್ಥಿಸಿ ಕೇಳೋದ್ರೆ ಇವತ್ತೇ ಈಗಲೇ ಅವ್ರಿಗೆ ಸ್ವಸ್ಥತೆಯನ್ನು ಕೊಡಿ. ಆಮೇನ್. ನಿಮಗೆ ಮಹಿಮೆಯಾಗಲಿ, ನಿಮ್ಮ ಜನರಿಗೆ ಆಶೀರ್ವಾದವಾಗಲಿ. ಆಮೇನ್. ನಿನ್ನ ಜನರು ಕೈಟ್ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ, ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಯವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾಂತರಿಗೆ ಅದನ್ನು ಹೊಂದಿಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇವೆ ನಮ್ಮ ಜೀವೋಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.